ಗೈಸ್ ಒಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಹಾಯ್ ಗೈಸ್, ಇವಾಗ ಊಟ ಆಯಿತು. ಊಟ ಆದಮೇಲೆ ಆರಾಮಾಗಿ ಕೂತ್ಕೊಳ್ಳೋಣ ಅಂದರೆ ನಮ್ಮ ಮನೇಲಿ ಹಾಲು ಇಸ್ಕೊಂಬ ಅಂತವ್ರೆ. ಎಲ್ಲ ಮನೇಲಿ ಬೆಳಗ್ಗೆ ಹಾಲು ಇಸ್ಕೊಳ್ತಾರೆ. ನಮ್ಮ ಮನೇಲಿ ನೋಡಿದ್ರೆ ಇವಾಗ ಹಾಲು ಇಸ್ಕೊಂಬ, ಕಾಫಿ ಹಾಕೋಣ. ನೈಟೆಲ್ಲ ಅದು ಯಾವಾಗ ನಡೀತೆ ನಮ್ಮ ಮನೇಲಿ. ಕಾಫಿ ಕುಡ್ಬಿಟ್ಟು ಮಕ್ಕೊಳ್ಳೋದು. ಇವರೇ ನಮ್ಮ ಅಕ್ಕ ಗೋಪಿಕಕ್ಕ. ಹೋಲಮ್ಮ? ಓಕೆ ಓಕೆ, ಹೋಗೋಣ ಗಾಯ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬನ್ನಿ ಹೋಗೋಣ. ಟೈಮ್ ನೋಡಿದ್ರೆ ಇವಾಗ ಓಕೆ, ನೀವೇ ನೋಡಿ, ನನಗೆ ಟೈಮ್ ನೋಡೋದು ಬರಲ್ಲ. ಟೈಮ್ ಎಷ್ಟಿದೆಯೋ ಅಷ್ಟು, ಇಟ್ಸ್ ಆಲ್ಮೋಸ್ಟ್ 11. ಬನ್ನಿ ಹೋಗೋಣ. ಗೈಸ್ ನೋಡಿದ್ರೆ ಫುಲ್ ಚಳಿ. ಆಚೆ ಬಂದೆ, ಫುಲ್ ಹೆವಿ ಚಳಿ ಅಂತ ಹಾಗೆ ಜಾಕೆಟ್ ಹಾಕೊಂಡ್ಬಂದೆ. ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಒಂದು ಅಂಗಡಿನೂ ಇಲ್ಲ, ಎಲ್ಲ ಕ್ಲೋಸ್ ಐತೆ. ಇವಾಗ ನಾನು ಹಾಲಿಗೆ ಎಲ್ಲೋಗೋದು? ಬನ್ನಿ ಹುಡ್ಕೋಣ. ನೋಡಿದ್ರೆ ಕ್ಲೋಸ್ ಐತೆ ಅಂಗಡಿ. ಇವಾಗ ನಾನು ಹಾಲು ಎಲ್ಲಿಂದ ಈಸ್ಕೊಂಡು ಹೋಗೋದು? ಹಂಗಿಲ್ಲ ಅಂದರೆ ಮನೆಗೆ ಹೋಗ್ಬಿಟ್ಟು ಬ್ಲಿಂಕಿಟ್ ಹಾಕಬೇಕು. ನೈಟು ಒಂದು ಒಳ್ಳೆ ರೈಡ್ ಬಂದಂಗೆ ಐತೆ. ಬೇಗ ಹೋದರೆ ಅಕ್ಕ ಬೈತಾರೆ. ನಾನು ಒಂದು 20-30 ಸ್ಪೀಡ್ ದಾಟ್ಬಿಟ್ರೆ ಸಾಕು, ಅಕ್ಕ ಬೈಯಕ್ಕೆ ಶುರು. ಓಯ್ ಹಾಕೋಣ ಅಂದ್ಬಿಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಗುರು. ಡೈರಿ ಓಪನ್ ಆಯ್ತು ಗುರು. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಈ ನಮಗೆ ಜೀವನದಲ್ಲಿ ಏನೋ ಒಂದು ಒಳ್ಳೆ ವಿಷಯ ಮಾಡಿದ್ದೇವೆ ಅಂದರೆ ಈ ಡೈರಿ ಸಿಗ್ತಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಬೈಕ್ ಸೈನ್ ಕೊಡೋಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗೈ ಸಕ್ಸಸ್ಫುಲಿ ಹಾಲ್ ಸಿಕ್ತು. ಇಲ್ಲಿ ನೋಡಿದ್ರೆ ಅವರು ಐಸ್ ಕ್ರೀಮ್ ತಿಂತಾರೆ. ನಾನೆಂದರೆ ನಮ್ಮ ಅಕ್ಕ ನೋಡಿ ಬೈಕ್ಸ್ ತಿಂತಾರೆ. 85 ಬೈಕ್ಸ್. ನಮಗೇನಿಲ್ಲ, ಹಾಲು ಇಸ್ಕೊಂಡಿದ್ದು ಚೇಂಜಿಗೆ ಬೈಕ್ಸ್ ಬಂತು. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಕಾಫಿ ಕುಡಿಯೋಣ ನಾವು. ಕಾಫಿ ಗೈಸ್ ಒಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಂದರೆ ಮನೆಗೆ ಬಂದು ನೋಡಿದ್ರೆ ಎಲ್ಲ ನಿದ್ದೆ ಮಾಡ್ತವ್ರೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇವಾಗ ಇಸ್ಕೊಂಬಂದಿರಲ್ಲ ಹಾಲು ಫ್ರಿಜ್ಜಲ್ಲೇ ಇಡಬೇಕು. ನಾಳೆ ಬೆಳಗ್ಗೆ ಕಾಫಿ ಕುಡಿಯೋಣ. ಫ್ಲ್ಯಾಶ್ ಬ್ಯಾಕ್. ನೈಟೆಲ್ಲ ಅದು ಯಾವಾಗ ನಡೀತೆ ನಮ್ಮ ಮನೇಲಿ. ಕಾಫಿ ಕುಡ್ಬಿಟ್ಟು ಮಕ್ಕೊಳ್ಳೋದು. ಬೈ ಗೈಸ್. ಅಷ್ಟೇ.